ಸ್ನೇಹಿತರೆ, ವೆಲ್ಕಮ್ ಟು ಕೃಷಿ ಲೋಕ. ತಪ್ಪಣ್ಣ ಗೌಡ ಅವರು ಮಹೀಂದ್ರ 2127 27 HP ಫುಲ್ ಮಾಹಿತಿ ನೀಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಅವರ ರಿಕ್ವೆಸ್ಟ್ ನ ಮೇರೆಗೆ ಮಹೀಂದ್ರ ಓಜಾ 2127 27 HP ಟ್ರ್ಯಾಕ್ಟರ್ ನ ಸ್ಪೆಸಿಫಿಕೇಶನ್ಸ್, ಫೀಚರ್ಸ್ ಹಾಗೆ ಪ್ರೈಸ್ ಬಗ್ಗೆ ತಿಳಿಯೋಣ. ಮೊದಲಿಗೆ ಈ ಒಂದು ಮಾಡೆಲ್ ನ ಸ್ಪೆಸಿಫಿಕೇಶನ್ಸ್ ಬಗ್ಗೆ ನೋಡೋದಾದ್ರೆ, ಇದರಲ್ಲಿ 27 HP ಎಂಜಿನ್ ಇದ್ದು 3 ಸಿಲಿಂಡರ್ ಗಳಿವೆ. ಈ ಒಂದು ಇಂಜಿನ್ 2700 ಎಂಜಿನ್ ರೇಟೆಡ್ RPM ಅನ್ನ ಹೊಂದಿದೆ. ಇದರಲ್ಲಿ ಡ್ರೈ ಟೈಪ್ ನ ಏರ್ ಫಿಲ್ಟರ್ ಲಭ್ಯವಿದೆ. ಇದು ಒಂದು 4 ವೀಲ್ ಡ್ರೈವ್ ಟ್ರ್ಯಾಕ್ಟರ್ ಆಗಿದ್ದು, ಇದರಲ್ಲಿ ಪವರ್ ಸ್ಟೇರಿಂಗ್ ಜೊತೆಗೆ ಟಿಲ್ಟ್ ಅಂಡ್ ಟೆಲಿಸ್ಕೋಪಿಕ್ ಆಪ್ಷನ್ ಸಹ ಲಭ್ಯವಿದೆ. ಮುಂದೆ ಈ ಒಂದು ಮಾಡೆಲ್ ನ ಬ್ರೇಕಿಂಗ್ ಬಗ್ಗೆ ನೋಡೋದಾದ್ರೆ, ಇದರಲ್ಲಿ ಆಯಿಲ್ ಇಮ್ಮರ್ಸ್ಡ್ ಬ್ರೇಕ್ ಲಭ್ಯವಿರುವಂತಹದ್ದು. ಇದರ ಟ್ರಾನ್ಸ್ಮಿಷನ್ ಬಗ್ಗೆ ನೋಡೋದಾದ್ರೆ, ಇದರಲ್ಲಿ ಕಾನ್ಸ್ಟೆಂಟ್ ಮೆಸ್ ವಿತ್ ಸಿಂಕ್ರೋ ಸೆಟಲ್ಡ್ ಟ್ರಾನ್ಸ್ಮಿಷನ್ ಲಭ್ಯವಿರುವಂತಹದ್ದು. ಈ ಒಂದು ಮಾಡೆಲ್ ನಲ್ಲಿ ಸಿಂಗಲ್ ಕ್ಲಚ್ ಲಭ್ಯವಿದ್ದು, ಇದರ ಗೇರ್ ಬಾಕ್ಸ್ ನಲ್ಲಿ 12 ಫಾರ್ವರ್ಡ್ ಗೇರ್ ಇದ್ದು 12 ರಿವರ್ಸ್ ಗೇರ್ ಗಳಿವೆ. ಇದರ ಮತ್ತೊಂದು ವಿಶೇಷ ಏನು ಅಂದ್ರೆ, ಒಂದೇ ಲಿವರ್ ಮೂಲಕ ಫಾರ್ವರ್ಡ್ ಮತ್ತು ರಿವರ್ಸ್ ಅನ್ನು ಆಪರೇಟ್ ಮಾಡಬಹುದಾಗಿದೆ. ಮುಂದೆ ಈ ಒಂದು ಮಾಡೆಲ್ ನ PTO ಬಗ್ಗೆ ನೋಡೋದಾದ್ರೆ, 22.8 HP PTO HP 540 ಮತ್ತು 780 RPM ಅನ್ನ ಹೊಂದಿದೆ. ಈ ಒಂದು PTO ನ ಮತ್ತೊಂದು ವಿಶೇಷ ಏನು ಅಂದ್ರೆ, ಇದರಲ್ಲಿ ಈ PTO ನ ವಿಶೇಷ ಆಪ್ಷನ್ ಇದ್ದು, ಇದು ಆಟೋಮೆಟಿಕಲಿ ಎಂಗೇಜ್ ಅಂಡ್ ಡಿಸೆಂಗೇಜ್ ಆಗುತ್ತದೆ. ಈ ಒಂದು ಆಪ್ಷನ್ ಮೂಲಕ ತುಂಬಾ ಸ್ಮೂತ್ ಆಗಿ ಹಾಗೆ ಎಫಿಷಿಯಂಟ್ ಆಗಿ ಕೆಲಸವನ್ನ ಮಾಡಬಹುದಾಗಿದೆ. ಮುಂದೆ ಈ ಒಂದು ಮಾಡೆಲ್ ನ ಹೈಡ್ರಾಲಿಕ್ ಲಿಫ್ಟಿಂಗ್ ಕೆಪಾಸಿಟಿಯ ಬಗ್ಗೆ ನೋಡೋದಾದ್ರೆ, 950 kg ಲಿಫ್ಟ್ ಮಾಡುವಂತಹ ಸಾಮರ್ಥ್ಯವನ್ನ ಈ ಒಂದು ಮಾಡೆಲ್ ಹೊಂದಿದೆ. ಮುಂದೆ ಈ ಒಂದು ಮಾಡೆಲ್ ನ ಮೈಲೇಜ್ ಬಗ್ಗೆ ನೋಡೋದಾದ್ರೆ, ಇದರ ಕಾರ್ಯಕ್ಷಮತೆಯಲ್ಲಿ ಪ್ರತಿ ಗಂಟೆಗೆ 1.8 ಲೀಟರ್ ನಿಂದ 2.9 ಲೀಟರ್ ನವರೆಗೆ ಡೀಸೆಲ್ ಅನ್ನ ಕುಡಿಯಬಲ್ಲದಾಗಿದೆ. ಈ ಮಾಡೆಲ್ ನಲ್ಲಿ 83.4 NM ಟಾರ್ಕ್ ಇರೋದ್ರಿಂದ ಇದು ಒಂದು ಅತ್ಯಂತ ಶಕ್ತಿಶಾಲಿ ಟ್ರ್ಯಾಕ್ಟರ್ ಅಂತಾನೆ ಹೇಳ್ಬಹುದು. ಈ ಒಂದು ಮಾಡೆಲ್ ನ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ನೋಡೋದಾದ್ರೆ, ಇದರಲ್ಲಿ 300 mm ಗ್ರೌಂಡ್ ಕ್ಲಿಯರೆನ್ಸ್ ಇರುವಂತಹದ್ದು. ಹಾಗೆ ಇದರ ಇಂಜಿನ್ ಅನ್ನು ಸ್ಟಾರ್ಟ್ ಮಾಡಲು ಎಂಜಿನ್ ಸ್ಟಾರ್ಟ್ ಬಟನ್ ಸಹ ಲಭ್ಯವಿದೆ. ಈ ಒಂದು ಮಾಡೆಲ್ ನಲ್ಲಿ LED ಪ್ರೊಜೆಕ್ಟರ್ ಲ್ಯಾಂಪ್ ಇದ್ದು ನೈಟ್ ಆಪರೇಷನ್ಸ್ ಗೆಲ್ಲ ಒಂದು ಒಳ್ಳೆ ಬೆಳಕನ್ನ ಕೊಡುತ್ತೆ ಅಂತಾನೆ ಹೇಳ್ಬಹುದು. ಈ ಒಂದು ಮಾಡೆಲ್ ನ ಡಿಸೈನ್ ನಲ್ಲಿ ಎಂಜಿನಿಯರಿಂಗ್ ವರ್ಕ್ ಅದ್ಭುತವಾಗಿ ಮೂಡಿ ಬಂದಿದ್ದು, ಒಂದು ಗ್ಲೋಬಲ್ ಲೆವೆಲ್ ಡಿಸೈನ್ ಅನ್ನ ನೀಡಲಾಗಿದೆ. ಈ ಒಂದು ಮಾಡೆಲ್ ನಲ್ಲಿ GPS ಜಿಯೋ ಫೆನ್ಸಿಂಗ್ ಫೀಚರ್ ಇದ್ದು, ಈ ಒಂದು ಟ್ರ್ಯಾಕ್ಟರ್ ಯಾವ ಲೊಕೇಶನ್ ಅಲ್ಲಿ ಇದೆ ಎನ್ನುವುದನ್ನ ಆಪ್ ಮೂಲಕ ಕಂಡುಕೊಳ್ಳಬಹುದಾಗಿದೆ. ಹಾಗೆ ಒಂದು ನಿರ್ದಿಷ್ಟ ಲೊಕೇಶನ್ ಅಲ್ಲಿ ಈ ಒಂದು ಟ್ರ್ಯಾಕ್ಟರ್ ನ ವರ್ಕ್ ಮಾಡೋ ಹಾಗೆ ಮಾಡಬಹುದಾಗಿದೆ. ಈ ಒಂದು ಮಾಡೆಲ್ ನಲ್ಲಿ ಡೀಸೆಲ್ ಅಲರ್ಟ್ ಅಂದ್ರೆ ಡೀಸೆಲ್ ಎಷ್ಟಿದೆ ಅನ್ನೋದನ್ನ ಕಂಡುಕೊಳ್ಳುವಂತಹ ಫೀಚರ್ ಸಹ ಇದರಲ್ಲಿ ಲಭ್ಯವಿರುವಂತಹದ್ದು. ಹಾಗೆ ಸರ್ವಿಸ್ ಅಲರ್ಟ್ ಸಹ ಇದರಲ್ಲಿ ಸಿಗುತ್ತದೆ. ಅಂದ್ರೆ ಯಾವ ಟೈಮ್ಗೆ ನಾವು ಈ ಟ್ರ್ಯಾಕ್ಟರ್ ನ ಸರ್ವಿಸ್ ಮಾಡಿಸಬೇಕು ಅನ್ನೋದನ್ನ ಅಲರ್ಟ್ ಮಾಡುತ್ತದೆ. ಇದಿಷ್ಟು ಈ ಮಾಡೆಲ್ ನ ಸ್ಪೆಸಿಫಿಕೇಶನ್ಸ್ ಮತ್ತು ಫೀಚರ್ ಆಗಿದ್ದು, ಮುಂದೆ ಇದರ ಪ್ರೈಸಿಂಗ್ ಬಗ್ಗೆ ನೋಡೋದಾದ್ರೆ, 5,87,000 ರೂಪಾಯಿಗಳು ಇದರ ಸ್ಟಾರ್ಟಿಂಗ್ ಪ್ರೈಸ್ ಆಗಿದ್ದು, GST ಟ್ಯಾಕ್ಸ್ ಮತ್ತು ಇತರ ಅಡಿಷನಲ್ ಚಾರ್ಜ್ ಗಳನ್ನು ಆಡ್ ಮಾಡಿದ್ದಲ್ಲಿ 6,27,000 ರೂಪಾಯಿಗಳು ಆಗುತ್ತದೆ. ಈ ಒಂದು ಮಾಡೆಲ್ ನಲ್ಲಿ ಸಾಕಷ್ಟು ಡಿಲ್ಯಾಕ್ಸ್ ಫೀಚರ್ ಗಳನ್ನ ನೀಡಿರೋದ್ರಿಂದ ಇದೊಂದು ಗ್ಲೋಬಲ್ ಲೆವೆಲ್ ಗೆ ಕಾಂಪೀಟ್ ಮಾಡುವಂತಹ ಟ್ರ್ಯಾಕ್ಟರ್ ಅಂತಾನೆ ಹೇಳ್ಬಹುದು. ಇದರ ಜೊತೆಗೆ ಈ ಒಂದು ಟ್ರ್ಯಾಕ್ಟರ್ ಮೇಡ್ ಇನ್ ಇಂಡಿಯಾ ಅಂತ ಹೇಳೋಕೆ ಹೆಮ್ಮೆ ಆಗುತ್ತೆ. ಸ್ನೇಹಿತರೆ, ಈ ಒಂದು ಮಾಡೆಲ್ ನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಿಮ್ಮ ಹತ್ತಿರದ ಮಹೇಂದ್ರ ಟ್ರ್ಯಾಕ್ಟರ್ ಶೋರೂಮ್ಗೆ ಭೇಟಿ ಕೊಡಿ. ಹಾಗೆಯೇ ಈ ಒಂದು ಮಿನಿ ಟ್ರ್ಯಾಕ್ಟರ್ ನ ಬಗ್ಗೆ ನಾನು ಕೊಟ್ಟಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.